ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು PSTR, GPSTR ಮತ್ತು HSTR ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. PSTR ಎಕ್ಸಾಮಲ್ಲಿ ನಮಗೆ ಮೊದಲ ಪತ್ರಿಕೆಯಲ್ಲಿ ಫಸ್ಟ್ ಪೇಪರಲ್ಲಿ ಒಟ್ಟು 20 ಅಂಕಕ್ಕೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ. ಇನ್ನು GPSTR ಪರೀಕ್ಷೆಯಲ್ಲಿ ಮೊದಲ ಪತ್ರಿಕೆಯಲ್ಲಿ 25 ಅಂಕಗಳಿಗೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳಿರುತ್ತೆ. ಇನ್ನು HSTR ಪರೀಕ್ಷೆಯಲ್ಲಿ ಮೊದಲ ಪತ್ರಿಕೆಯಲ್ಲಿರಲ್ಲ, ಆದರೆ ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂತ ಹೇಳಿ ಅಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಂತಹ ಅಭ್ಯರ್ಥಿಗಳಿಗೆ ಈ ತರಗತಿ ಉಪಯುಕ್ತವಾಗುತ್ತೆ. ಯಾಕಂದರೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಪ್ರಮುಖ 25 ಪ್ರಶ್ನೋತ್ತರಗಳಿದೆ. ಹಾಗಾಗಿ ಇದು PSTR, GPSTR ಮತ್ತು HSTR ಎಲ್ಲ ಅಭ್ಯರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇರುವಂತಹ ತರಗತಿಯಾಗಿರುತ್ತೆ. ಸೊ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಯಾವುದು ಅಂತ ಪ್ರಶ್ನೆಯಾಗಿದೆ. ಇಲ್ಲಿ ಆಪ್ಷನ್ ಪಂಪ ಭಾರತ, ಕವಿರಾಜ ಮಾರ್ಗ, ವಡ್ಡಾರಾಧನೆ, ಗದಾಯುದ್ಧ ಅಂತ ಇದೆ. ಸರಿಯಾದಂಥ ಉತ್ತರ ಕವಿರಾಜ ಮಾರ್ಗ. ಮೋಸ್ಟ್ ರಿಪೀಟೆಡ್ ಕ್ವಶನ್, ಬಹಳಷ್ಟು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ವಿವರಣೆ: ಶ್ರೀ ವಿಜಯ ಅಥವಾ ನೃಪತುಂಗನ ಆಸ್ಥಾನದ ಕವಿ ಬರೆದ ಕವಿರಾಜ ಮಾರ್ಗ ಕನ್ನಡದ ಅತ್ಯಂತ ಹಳೆಯ ಉಪಲಬ್ಧ ಸಾಹಿತ್ಯ ಕೃತಿಯಾಗಿರುತ್ತೆ. ಇದು ದಂಡಿಯ ಕಾವ್ಯಾದರ್ಶವನ್ನಾಧರಿಸಿ ರಚಿತವಾದ ಕಾವ್ಯಮೀಮಾಂಸೆಯ ಗ್ರಂಥವಾಗಿದೆ. ಓಕೆ, ಸೊ ಇದು ಯಾವ ಒಂದು ಕೃತಿಯನ್ನು ಆಧರಿಸಿ ರಚಿಸಲಾಗಿದೆ ಅಂತ ಅಂದರೆ ದಂಡಿಯ ಕಾವ್ಯಾದರ್ಶವನ್ನು ಆಧರಿಸಿ ಶ್ರೀ ವಿಜಯ ಕನ್ನಡದಲ್ಲಿ ಕವಿರಾಜ ಮಾರ್ಗವನ್ನು ಬರೆದಿದ್ದಾನೆ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಇದರ ಕುರಿತಾಗಿ ಕೂಡ ಪ್ರಶ್ನೆ ಆಗ್ಬೋದು. ಓಕೆ, ಸೊ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಇನ್ನು ಎರಡನೆಯ ಪ್ರಶ್ನೆ, ಕವಿರಾಜ ಮಾರ್ಗ ಕೃತಿಯು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಕವಿರಾಜ ಮಾರ್ಗ ಇದು ವ್ಯಾಕರಣ ಮತ್ತು ಕಾವ್ಯಮೀಮಾಂಸೆಗೆ ಸಂಬಂಧಿಸಿದ ಕೃತಿಯಾಗಿರುತ್ತೆ. ಓಕೆ, ವಿವರಣೆ: ಇದು ಕೇವಲ ಕಾವ್ಯವಲ್ಲ, ಕನ್ನಡ ಭಾಷೆ, ಕಾವ್ಯ ರಚನಾ ಕ್ರಮ, ಕಾವ್ಯ ದೋಷಗಳು, ನಾಡು ನುಡಿಯ ವೈಶಿಷ್ಟ್ಯಗಳನ್ನು ವಿವರಿಸುವಂತಹ ಕಾವ್ಯಮೀಮಾಂಸೆಯ ಗ್ರಂಥವಾಗಿದೆ. ಇದು ಇದರ ವಿಶೇಷವಾಗಿರುತ್ತೆ. ಸೊ ನೀವು ನೋಟ್ ಮಾಡ್ಕೊಳ್ಳಿ, ಕವಿರಾಜ ಮಾರ್ಗ ಕೃತಿಯು ವ್ಯಾಕರಣ ಮತ್ತು ಕಾವ್ಯಮೀಮಾಂಸೆಯ ಕೃತಿಯಾಗಿದೆ. ಮೂರನೆಯ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಅಂದರೆ ವಡ್ಡಾರಾಧನೆ. ಓಕೆ, ವಡ್ಡಾರಾಧನೆ ಕೃತಿಯನ್ನು ಬರೆದವರು ಶಿವಕೋಟ್ಯಾಚಾರ್ಯರು. ಶಿವಕೋಟ್ಯಾಚಾರ್ಯರು ರಚಿಸಿದ ವಡ್ಡಾರಾಧನೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿರುತ್ತೆ. ಇದು 19 ಆರಾಧನಾ ಕಥೆಗಳನ್ನು ಹೊಂದಿದ್ದು ಜೈನ ಧರ್ಮದ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸುತ್ತದೆ. ಈ ಒಂದು ವಡ್ಡಾರಾಧನೆ ಕೃತಿ ಯಾವುದರ ಕುರಿತಾಗಿದೆ ಅಂತ ಪ್ರಶ್ನೆ ಆದರೆ ಜೈನ ಧರ್ಮದ ಭಕ್ತಿ ಮಾರ್ಗವನ್ನು ಇದು ಪ್ರತಿಪಾದಿಸುತ್ತದೆ. ಇದು ಒಟ್ಟು 19 ಆರಾಧನಾ ಕಥೆಗಳನ್ನು ಹೊಂದಿದ್ದು ಈ ಒಂದು ಕೃತಿಯನ್ನು ರಚನೆ ಮಾಡಿದವರು ಶಿವಕೋಟ್ಯಾಚಾರ್ಯರಾಗಿರ್ತಾರೆ. ಓಕೆ, ಸೊ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ, ಕವಿ ಪಂಪನಿಗೆ ಕವಿತಾ ಗುಣಾರ್ಣವ ಎಂಬ ಬಿರುದನ್ನು ನೀಡಿದವರು ಯಾರು? ಸರಿಯಾದ ಉತ್ತರ ಎರಡನೇ ಅರಿಕೇಸರಿ. ಓಕೆ, ವೇಮುಲವಾಡದ ಚಾಲುಕ್ಯ ರಾಜ ಎರಡನೇ ಅರಿಕೇಸರಿ ಪಂಪನ ಆಶ್ರಯದಾತನಾಗಿದ್ದನು. ಪಂಪನು ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ರಾಜನನ್ನು ಅರ್ಜುನನಿಗೆ ಹೋಲಿಸಿ ವರ್ಣಿಸಿದ್ದಾನೆ. ಪಂಪ ಯಾರ ಆಶ್ರಯದಲ್ಲಿದ್ದಂತಹ ಕವಿ ಅಂತ ಅಂದರೆ ಚಾಲುಕ್ಯ ರಾಜ ಎರಡನೇ ಅರಿಕೇಸರಿಯ ಆಶ್ರಯದಲ್ಲಿ ಇದ್ದಂತಹ ರಾಜ. ಈತ ತನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ರಾಜನನ್ನು ಯಾರಿಗೆ ಹೋಲಿಸಿ ಬರೀತಾನೆ ಅಂತ ಅಂದರೆ ರಾಜನನ್ನು ಅರ್ಜುನನಿಗೆ ಹೋಲಿಸಿ ವರ್ಣಿಸಿದ್ದಾನೆ. ಓಕೆ, ಸೊ ನೆಕ್ಸ್ಟು ಐದನೆಯ ಪ್ರಶ್ನೆ, ಪಂಪನ 2 ಪ್ರಮುಖ ಕೃತಿಗಳು ಯಾವುವು ಅಂತ ಅಂದರೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಪಂಪನ 2 ಪ್ರಮುಖ ಕೃತಿಗಳಾಗಿದೆ. ವಿಕ್ರಮಾರ್ಜುನ ವಿಜಯ ಲೌಕಿಕ ಕೃತಿಯಾಗಿದ್ದು ಮಹಾಭಾರತದ ಕಥೆಯನ್ನು ಇದು ಹೊಂದಿದೆ. ಓಕೆ, ವಿಕ್ರಮಾರ್ಜುನ ವಿಜಯ ಲೌಕಿಕ ಕೃತಿಯಾಗಿದ್ದು ಮಹಾಭಾರತದ ಕಥೆಯನ್ನು ಹೊಂದಿದೆ. ಆದಿಪುರಾಣವು ಜೈನ ಧರ್ಮದ ಮೊದಲ ತೀರ್ಥಂಕರ ವೃಷಭನಾಥರ ಜೀವನವನ್ನು ತಿಳಿಸುವ ಧಾರ್ಮಿಕ ಕೃತಿಯಾಗಿದೆ. ಓಕೆ, ವಿಕ್ರಮಾರ್ಜುನ ವಿಜಯ ಲೌಕಿಕ ಕೃತಿಯಾಗಿದ್ದು ಈ ಒಂದು ಆದಿಪುರಾಣ ಅನ್ನುವಂಥದ್ದು ಧಾರ್ಮಿಕ ಕೃತಿಯಾಗಿದೆ. ಇವೆರಡನ್ನ ಬರೆದವರು ಪಂಪ. ನೆಕ್ಸ್ಟು ಆರನೆಯ ಪ್ರಶ್ನೆ, ಕನ್ನಡದ ರತ್ನತ್ರಯರು ಎಂದು ಯಾರನ್ನು ಕರೆಯುತ್ತಾರೆ? ಪಂಪ, ರನ್ನ, ಪೊನ್ನ ಈ 3 ಜನ ಕವಿಗಳನ್ನು ನಾವು ರತ್ನತ್ರಯರು ಅಂತ ಕರಿತೀವಿ. ಕನ್ನಡ ಸಾಹಿತ್ಯದ ಆರಂಭಿಕ ಕಾಲದ 3 ಶ್ರೇಷ್ಠ ಕವಿಗಳಾದ
ಪಂಪ, ಪೊನ್ನ ಮತ್ತು ರನ್ನರನ್ನು ಒಟ್ಟಾಗಿ ರತ್ನತ್ರಯರು ಅಂತ ಕರಿತೀವಿ. ಓಕೆ, ಸೊ ಕನ್ನಡ ಸಾಹಿತ್ಯದ ಆರಂಭಿಕ ಕಾಲವನ್ನು ನಾವು ಚಂಪು ಯುಗ ಅಂತ ಕರಿತೀವಿ. ಈ ಒಂದು ಯುಗದಲ್ಲಿ ಕಂಡುಬಂದಂತಹ 3 ಶ್ರೇಷ್ಠ ಕವಿಗಳು ಪಂಪ, ಪೊನ್ನ, ರನ್ನ. ಇವರನ್ನು ನಾವು ರತ್ನತ್ರಯರು ಅಂತ ಕರಿತೀವಿ. ಬಹಳಷ್ಟು ಬಾರಿ ಈ ಪ್ರಶ್ನೆ ಕೇಳಿದ್ದಾರೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ 7ನೆಯ ಪ್ರಶ್ನೆ, ಪೊನ್ನನಿಗೆ ದೊರೆತ ಬಿರುದು ಯಾವುದು ಅಂತ ಅಂದರೆ ಉಭಯ ಕವಿ ಚಕ್ರವರ್ತಿ. ಓಕೆ, ಪೊನ್ನನಿಗೆ ಈ ಒಂದು ಬಿರುದು ಯಾಕೆ ಬರುತ್ತೆ ಅಂತ ಅಂದರೆ, ಪೊನ್ನನು ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ದರಿಂದ ರಾಷ್ಟ್ರಕೂಟ ರಾಜ 3ನೆಯ ಕೃಷ್ಣ ಅವನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದನು. ಓಕೆ, ಸೊ ಇಲ್ಲಿ ಯಾರು ಈ ಒಂದು ಬಿರುದನ್ನು ನೀಡಿದರು ಅನ್ನೋದನ್ನು ಕೂಡ ತಿಳಿಸಲಾಗಿದೆ. ರಾಷ್ಟ್ರಕೂಟರ ರಾಜ 3ನೆಯ ಕೃಷ್ಣ. ಓಕೆ, 3ನೆಯ ಕೃಷ್ಣ ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ನೀಡ್ತಾನೆ. ಯಾಕೆ ಈ ಒಂದು ಬಿರುದನ್ನು ನೀಡಲಾಗುತ್ತೆ ಅಂದರೆ, ಪೊನ್ನ ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪ್ರದರ್ಶಿಸಿರ್ತಾನೆ. ಎರಡೂ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರಿಂದಾಗಿ ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು ಸಿಕ್ಕಿದೆ. ನೆಕ್ಸ್ಟು 8ನೆಯ ಪ್ರಶ್ನೆ, ರನ್ನನ ಪ್ರಮುಖ ಕೃತಿ ಯಾವುದು ಅಂತ ಕೇಳಿದ್ದಾರೆ. ರನ್ನನ ಪ್ರಮುಖ ಕೃತಿ ಗದಾಯುದ್ಧ. ಇದನ್ನು ನಾವು ಸಾಹಸ ಭೀಮ ವಿಜಯ ಅಂತ ಕೂಡ ಕರಿತೀವಿ. ಸೊ ವಿವರಣೆ, ರನ್ನನು ರಚಿಸಿದ ಮಹಾಕಾವ್ಯವೇ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ. ಇದರಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಕೊನೆಯ ಭಾಗದ ಗದಾಯುದ್ಧವನ್ನು ಸುಂದರವಾಗಿ ವರ್ಣಿಸಲಾಗಿದೆ. ಓಕೆ, 9ನೆಯ ಪ್ರಶ್ನೆ, ಜಿನಾಕ್ಷರಮಾಲೆಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಜಿನಾಕ್ಷರಮಾಲೆಯ ಕರ್ತೃ ಪೊನ್ನ. ಓಕೆ, ಜಿನಾಕ್ಷರಮಾಲೆ ಮತ್ತು ಶಾಂತಿ ಪುರಾಣ ಪೊನ್ನನ ಪ್ರಮುಖ ಕೃತಿಗಳು. ಇವು ಜೈನ ಧರ್ಮದ ಪ್ರಚಾರಕ್ಕೆ ಬಹಳ ಸಹಕಾರಿಯಾದವು ಅಂತ ಹೇಳ್ಬೋದು. ಓಕೆ, ಪೊನ್ನನ ಶ್ರೇಷ್ಠ ಕೃತಿಗಳು ಯಾವುದು ಅಂತ ಅಂದರೆ ಜಿನಾಕ್ಷರಮಾಲೆ ಮತ್ತು ಶಾಂತಿ ಪುರಾಣ. ಇದು ಜೈನ ಧರ್ಮದ ಪ್ರಚಾರಕ್ಕೆ ಉಪಯುಕ್ತವಾಗಿತ್ತು ಅಂತ ಹೇಳ್ಬೋದು. ಇನ್ನು 10ನೆಯ ಪ್ರಶ್ನೆ, ಅಜಿತನಾಥ ಪುರಾಣವನ್ನು ಬರೆದ ಕವಿ ಯಾರು ಅಂತ ಅಂದರೆ ರನ್ನ. ಓಕೆ, ರನ್ನನ ಗದಾಯುದ್ಧ ಎಷ್ಟು ಶ್ರೇಷ್ಠ ಕಾವ್ಯವೋ ಅದೇ ರೀತಿಯಾಗಿ ಅಜಿತನಾಥ ಪುರಾಣ ಕೂಡ ಒಂದು ಶ್ರೇಷ್ಠ ಧಾರ್ಮಿಕ ಕಾವ್ಯ ಅಂತ ಹೇಳ್ಬೋದು. ಇದು ರನ್ನನು ರಚಿಸಿದ ಕೃತಿಗಳಲ್ಲಿ ಅಜಿತನಾಥ ಪುರಾಣವು ಒಂದು. ಇದು ಜೈನ ಧರ್ಮದ 2ನೇ ತೀರ್ಥಂಕರರಾದ ಅಜಿತನಾಥರ ಜೀವನ ಚರಿತ್ರೆಯನ್ನು ವಿವರಿಸುತ್ತದೆ. ಓಕೆ, ಸೊ ನೆಕ್ಸ್ಟು 11ನೆಯ ಪ್ರಶ್ನೆ, ಪಂಪನು ಯಾವ ಜೈನ ತೀರ್ಥಂಕರನ ಕುರಿತು ಆದಿಪುರಾಣ ಬರೆದಿದ್ದಾನೆ? ಸೊ ಇಲ್ಲಿ ನೀವು ಹೆಸರಲ್ಲೇ ಇದೆ, ಆದಿನಾಥರ ಕುರಿತಾಗಿ ಅಥವಾ ವೃಷಭನಾಥರ ಕುರಿತಾಗಿ ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೋದು. ಪಂಪನು ಆದಿಪುರಾಣವನ್ನು ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದ ವೃಷಭನಾಥ ಅಥವಾ ಆದಿನಾಥರ ಜೀವನ ಸಾಧನೆಗಳನ್ನು ಕಾವ್ಯ ರೂಪದಲ್ಲಿ ವರ್ಣಿಸಲು ರಚಿಸಿದನು. ಓಕೆ, ಸೊ ಆದಿಪುರಾಣ ಇದು ಪಂಪ ಬರೆದಂತಹ ಒಂದು ಜೈನ ಧರ್ಮದ ಪ್ರಮುಖ ಗ್ರಂಥವಾಗಿರುತ್ತೆ. ಪ್ರಥಮ ತೀರ್ಥಂಕರ ವೃಷಭನಾಥರ ಕುರಿತಾಗಿ ಬರೆದಂತಹ ಕೃತಿ ಇದಾಗಿರುತ್ತೆ. ನೆಕ್ಸ್ಟು 12ನೆಯ ಪ್ರಶ್ನೆ, ಪಂಪ ಭಾರತದಲ್ಲಿ ಪಂಪನು ಅರ್ಜುನನನ್ನು ಯಾವ ವ್ಯಕ್ತಿಯೊಂದಿಗೆ ಹೋಲಿಸಿದ್ದಾನೆ ಅಂತ ಅಂದರೆ, ಈಗ ಕಳೆದ ಒಂದು ವಿವರಣೆಯಲ್ಲಿ ನೋಡಿದ್ವಿ. ಸೊ ಇಲ್ಲಿ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಂಪ ಭಾರತದಲ್ಲಿ ಪಂಪನು ಅರ್ಜುನನನ್ನು ಆತನ ಆಶ್ರಯದಾತ ಅರಿಕೇಸರಿಗೆ ಹೋಲಿಸಿದ್ದಾನೆ. ಓಕೆ, ಪಂಪನು ಮಹಾಭಾರತದ ಅರ್ಜುನನ ಗುಣಗಳನ್ನು ತನ್ನ ರಾಜ ಅರಿಕೇಸರಿ 2ನೇ ಅರಿಕೇಸರಿಯ ಗುಣಗಳಿಗೆ ಹೋಲಿಸಿ ರಾಜನ ಕೀರ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಕಾವ್ಯವನ್ನು ರೂಪಿಸಿದ್ದಾನೆ. ಓಕೆ, ಸೊ ನೆಕ್ಸ್ಟ್ 13ನೆಯ ಪ್ರಶ್ನೆ, ಕನ್ನಡದಲ್ಲಿ ಚಂಪು ಕಾವ್ಯ ಪ್ರಕಾರವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಅಂದರೆ ಇಲ್ಲಿ ಆಪ್ಷನ್ ರತ್ನತ್ರಯರು, ವಚನಕಾರರು, ದಾಸರು, ನವೋದಯ ಕವಿಗಳು ಅಂತ ಇದೆ. ಚಂಪು ಯುಗದ 3 ಕವಿಗಳು ಯಾರು ಅಂದರೆ ಪಂಪ, ಪೊನ್ನ, ರನ್ನ. ಸೊ ಇವರನ್ನು ನಾವು ರತ್ನತ್ರಯರು ಅಂತ ಕರಿತೀವಿ. ಈ ಕವಿಗಳು ಕನ್ನಡದಲ್ಲಿ ಚಂಪು ಕಾವ್ಯ ಪ್ರಕಾರವನ್ನು ಜನಪ್ರಿಯಗೊಳಿಸಿದರು ಅಂತ ಹೇಳ್ಬೋದು. ಓಕೆ, ಚಂಪು ಯುಗದ ಕವಿಗಳು ಅಂತಲೇ ನಾವು ಇವರನ್ನು ಗುರುತಿಸ್ತೀವಿ. ಪಂಪ, ಪೊನ್ನ, ರನ್ನರು ಸಂಸ್ಕೃತದ ಚಂಪು ಶೈಲಿಯನ್ನು ಅಂದರೆ ಗದ್ಯ ಪದ್ಯ ಮಿಶ್ರಿತ ಶೈಲಿಯನ್ನು ಅಳವಡಿಸಿಕೊಂಡು ಅದನ್ನು ಕನ್ನಡದಲ್ಲಿ ಅದ್ಭುತವಾಗಿ ಬಳಸುವ ಮೂಲಕ ಜನಪ್ರಿಯಗೊಳಿಸಿದರು. ಓಕೆ, ಸೊ ನೆಕ್ಸ್ಟ್ 14ನೆಯ ಪ್ರಶ್ನೆ, ಸಾಹಸ ಭೀಮ ವಿಜಯದ ನಾಯಕ ಯಾರು? ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಈ ಒಂದು ಕೃತಿಯನ್ನು ಬರೆದವರು ರನ್ನ. ಸೊ ಇದರ ನಾಯಕರು ಯಾರು ಅಂತ ಅಂದರೆ ಭೀಮ. ಓಕೆ, ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಂದಾದ ಭೀಮನನ್ನು ನಾಯಕನನ್ನಾಗಿ ಮಾಡಿಕೊಂಡು ಅವನ ಸಾಹಸಗಳನ್ನು ವರ್ಣಿಸಿರುವುದರಿಂದ ಈ ಕೃತಿಗೆ ಸಾಹಸ ಭೀಮ ವಿಜಯ ಎಂದು
ಹೆಸರು ಬಂತು. ಓಕೆ, ಈ ಒಂದು ಕೃತಿಗೆ ಸಾಹಸ ಭೀಮ ವಿಜಯ ಅಂತಲೇ ಯಾಕೆ ಹೆಸರು ಬಂತು ಅಂದರೆ, ಭೀಮನನ್ನು ಈ ಒಂದು ಕಥಾನಾಯಕನನ್ನಾಗಿ ಮಾಡಿಕೊಂಡು ಈ ಕೃತಿಯನ್ನು ರಚಿಸಿರ್ತಾನೆ. ಸೊ ಹಾಗಾಗಿ ಸಾಹಸ ಭೀಮ ವಿಜಯ ಅನ್ನುವಂತಹ ಹೆಸರು ಬಂದಿದೆ. ನೆಕ್ಸ್ಟು 15ನೆಯ ಪ್ರಶ್ನೆ, ಶ್ರೀ ವಿಜಯನ ಕಾಲ ಯಾವುದು ಅಂತ ಅಂದರೆ 9ನೆಯ ಶತಮಾನ. ಓಕೆ, ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯನ ಕಾಲ 9ನೆಯ ಶತಮಾನ. ಕವಿರಾಜ ಮಾರ್ಗ ರಚಿತವಾದ ಕಾಲ ಸುಮಾರು 9ನೇ ಶತಮಾನದ ಅಂತ್ಯಭಾಗ. ಓಕೆ, ರಾಷ್ಟ್ರಕೂಟರ ಕಾಲದಲ್ಲಿ ರಚಿತವಾದಂತಹ ಕೃತಿ ಇದಾಗಿರುತ್ತೆ. ಇದು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಅರಿಯಲು ಪ್ರಮುಖ ಆಧಾರವಾಗಿದೆ ಅಂತ ಹೇಳ್ಬೋದು. ಇನ್ನು 16ನೆಯ ಪ್ರಶ್ನೆ, ರನ್ನನಿಗೆ ಕವಿಚಕ್ರವರ್ತಿ ಬಿರುದು ನೀಡಿದವರು ಯಾರು ಅಂತಂದರೆ ಇಮ್ಮಡಿ ತೈಲಪ. ಓಕೆ, ರನ್ನನಿಗೆ ಕವಿಚಕ್ರವರ್ತಿ ಬಿರುದು ನೀಡಿದವರು ಇಮ್ಮಡಿ ತೈಲಪ. ರನ್ನ ಕಲ್ಯಾಣ ಚಾಲುಕ್ಯರ ರಾಜ ಇಮ್ಮಡಿ ತೈಲಪನ ಆಸ್ಥಾನದಲ್ಲಿದ್ದಾಗ ಈ ಬಿರುದನ್ನು ಪಡೆದನು. ನಂತರ ಸತ್ಯಾಶ್ರಯನ ಆಸ್ಥಾನದಲ್ಲೂ ಕೂಡ ಈತ ಪ್ರಭಾವಿ ಕವಿಯಾಗಿರ್ತಾನೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಈತ ಇಮ್ಮಡಿ ತೈಲಪನ ಆಸ್ಥಾನದಲ್ಲಿದ್ದಾಗ ಇಮ್ಮಡಿ ತೈಲಪ ಈ ಒಂದು ಕವಿಚಕ್ರವರ್ತಿ ಅನ್ನುವಂತಹ ಬಿರುದನ್ನು ರನ್ನನಿಗೆ ನೀಡಿರ್ತಾನೆ. ನೆಕ್ಸ್ಟು 17ನೆಯ ಪ್ರಶ್ನೆ, ಪಂಪನ ಜನ್ಮಸ್ಥಳ ಯಾವುದು ಅಂತ ಅಂದರೆ ಬನವಾಸಿ. ಓಕೆ, ಪಂಪನು ತನ್ನ ಕಾವ್ಯದಲ್ಲಿ ಮನುಷ್ಯನಾಗಿ ಹುಟ್ಟುವುದಾದರೆ ಬನವಾಸಿ ದೇಶದಲ್ಲಿ ಹುಟ್ಟಬೇಕು ಎಂದು ಹೇಳುವ ಮೂಲಕ ಬನವಾಸಿ ನಾಡಿನ ಮೇಲಿನ ತನ್ನ ಅತೀವ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ. ಸೊ ಪಂಪನ ಜನ್ಮಸ್ಥಳ ಬನವಾಸಿ. ಇನ್ನು 18ನೆಯ ಪ್ರಶ್ನೆ, ರನ್ನನ ಗದಾಯುದ್ಧ ಕೃತಿಯು ಯಾವ ಘಟನೆಯನ್ನು ಮುಖ್ಯವಾಗಿ ಒಳಗೊಂಡಿದೆ ಅಂತ ಪ್ರಶ್ನೆಯಾಗಿದೆ. ಇಲ್ಲಿ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನದ ಗದಾಯುದ್ಧ ಈ ಒಂದು ಕೃತಿಯ ಪ್ರಮುಖ ಘಟನೆ ಅಂತ ಹೇಳ್ಬೋದು. ಓಕೆ, ಈ ಕೃತಿಯು ಕುರುಕ್ಷೇತ್ರ ಯುದ್ಧದ ಅಂತಿಮ ಹಂತದಲ್ಲಿ ಭೀಮ ಮತ್ತು ದುರ್ಯೋಧನರ ನಡುವೆ ನಡೆದ ಗದಾಯುದ್ಧದ ರೋಚಕತೆಯನ್ನು ವರ್ಣಿಸುತ್ತದೆ. ಸೊ ಇದು ಈ ಒಂದು ಕೃತಿಯಲ್ಲಿ ಬಹಳಷ್ಟು ಹೈಲೈಟ್ ಆದಂತಹ ಒಂದು ಭಾಗವಾಗಿರುತ್ತೆ. ಓಕೆ, ಸೊ ನೆಕ್ಸ್ಟು 19ನೆಯ ಪ್ರಶ್ನೆ, ಕನ್ನಡದ ಮೊದಲ ಕವಿಯತ್ರಿ ಯಾರು ಎಂದು ಹೇಳಲಾಗುತ್ತದೆ ಅಂತ ಅಂದರೆ ಕಾಂತಿಸಾಗರ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಾಚೀನ ಸಾಹಿತ್ಯ ಇತಿಹಾಸದಲ್ಲಿ ಕಾಂತಿ ಎಂಬ ಕವಿಯತ್ರಿಯ ಉಲ್ಲೇಖವಿದೆ. ಆದರೆ ವಚನ ಸಾಹಿತ್ಯದಲ್ಲಿ ಅಕ್ಕಮಹಾದೇವಿ ಪ್ರಸಿದ್ಧ ಕವಿಯತ್ರಿಯಾಗಿರ್ತಾರೆ. ಓಕೆ, ಸೊ ಎರಡನ್ನೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಚನ ಸಾಹಿತ್ಯದಲ್ಲಿ ಅಕ್ಕಮಹಾದೇವಿ ಮೊಟ್ಟ ಮೊದಲ ಪ್ರಸಿದ್ಧ ಕವಿಯತ್ರಿ ಆಗಿದ್ದರೆ, ಪ್ರಾಚೀನ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯ ಇತಿಹಾಸದಲ್ಲಿ ಕಾಂತಿ ಎಂಬ ಕವಿಯತ್ರಿಯ ಉಲ್ಲೇಖವಿದೆ. ಓಕೆ, ಸೊ ನೆಕ್ಸ್ಟ್ 20ನೆಯ ಪ್ರಶ್ನೆ, ಪಂಪ ಪೂರ್ವಯುಗದ ಪ್ರಸಿದ್ಧ ಕೃತಿ ವಡ್ಡಾರಾಧನೆಯು ಯಾವ ಧರ್ಮಕ್ಕೆ ಸೇರಿದೆ ಅಂತ ಅಂದರೆ ಇದು ಜೈನ ಧರ್ಮಕ್ಕೆ ಸೇರಿದಂತಹ ಕೃತಿಯಾಗಿರುತ್ತೆ. ಓಕೆ, ಇಲ್ಲಿ ವಿವರಣೆ, ಇದು ಜೈನ ಧರ್ಮದ ತತ್ವಗಳನ್ನು ಭಕ್ತರ ಕಥೆಗಳನ್ನು ವಿವರಿಸುವ ಕೃತಿ. ಇದು ಹಳೆಗನ್ನಡದ ಗದ್ಯ ಶೈಲಿಯನ್ನು ಅಧ್ಯಯನ ಮಾಡಲು ಸಹಕಾರಿಯಾಗಿದೆ. ಓಕೆ, ಕನ್ನಡದಲ್ಲಿ ನಮಗೆ ಸಿಕ್ಕಂತಹ ಮೊಟ್ಟ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ. ಇದನ್ನು ಬರೆದವರು ಶಿವಕೋಟ್ಯಾಚಾರ್ಯರು ಅಂತ ಹೇಳಿದೆ. ಸೊ ಇದು ಯಾವ ಧರ್ಮಕ್ಕೆ ಸೇರಿದೆ ಅಂತ ಅಂದರೆ ಇದು ಜೈನ ಧರ್ಮಕ್ಕೆ ಸೇರಿದೆ. ಒಟ್ಟು 19 ಆರಾಧನಾ ಕಥೆಗಳನ್ನು ಒಳಗೊಂಡಂತಹ ಕೃತಿ ಇದಾಗಿರುತ್ತೆ. ಇನ್ನು 21ನೆಯ ಪ್ರಶ್ನೆ ಈ ರೀತಿ ಇದೆ. ರನ್ನನಿಗೆ ಕವಿರತ್ನ ಎಂಬ ಬಿರುದು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ರನ್ನನಿಗೆ ಕವಿರತ್ನ ಅನ್ನುವಂತಹ ಬಿರುದನ್ನು ನೀಡಿದವರು ಸತ್ಯಾಶ್ರಯ. ಚಾಲುಕ್ಯ ರಾಜ ಸತ್ಯಾಶ್ರಯ ರನ್ನನ ಸಾಹಿತ್ಯ ಕೃಷಿಯನ್ನು ಮೆಚ್ಚಿ ಅವನಿಗೆ ಕವಿರತ್ನ ಎಂಬ ಬಿರುದನ್ನು ನೀಡಿ ಗೌರವಿಸಿದನು. ಓಕೆ, ಸೊ ಇಂತಹ ಪ್ರಶ್ನೆಗಳನ್ನು ನಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನು ನೋಟ್ ಮಾಡ್ಕೊಳ್ಳಿ, ಆಗಾಗ ಪ್ರಾಕ್ಟೀಸ್ ಮಾಡಿ. ಓಕೆ, ಕವಿರತ್ನ ಅನ್ನುವಂತಹ ಬಿರುದು ರನ್ನನಿಗೆ ಇದೆ. ಕವಿರತ್ನ ಅನ್ನುವಂತಹ ಬಿರುದನ್ನು ರನ್ನನಿಗೆ ನೀಡಿದವರು ಯಾರು ಅಂದರೆ ಚಾಲುಕ್ಯ ರಾಜ ಸತ್ಯಾಶ್ರಯ. ಇನ್ನು 22ನೆಯ ಪ್ರಶ್ನೆ, ಆದಿಪುರಾಣದ ರಸ ಯಾವುದು? ಸೊ ಇಲ್ಲಿ ಇದು ಶಾಂತರಸವನ್ನು ಒಳಗೊಂಡಿರುವಂಥದ್ದು. ಇದು ತೀರ್ಥಂಕರರ ವೈರಾಗ್ಯ ಮತ್ತು ಜೀವನವನ್ನು ವರ್ಣಿಸುವುದರಿಂದ ಕಾವ್ಯದಲ್ಲಿ ಶಾಂತರಸವೇ ಪ್ರಧಾನವಾಗಿ ಎದ್ದು ಕಾಣುತ್ತದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟು 23ನೆಯ ಪ್ರಶ್ನೆ, ಪೊನ್ನನ ಶಾಂತಿ ಪುರಾಣವು ಎಷ್ಟನೇ ತೀರ್ಥಂಕರರ ಕುರಿತಾಗಿದೆ ಅಂತ ಕೇಳಿದ್ದಾರೆ. ಸೊ ಶಾಂತಿನಾಥರು 16ನೇ ತೀರ್ಥಂಕರರು. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ 16ನೇ ಅನ್ನೋದು ಸರಿಯಾದ ಉತ್ತರವಾಗುತ್ತೆ. ವಿವರಣೆ, ಶಾಂತಿನಾಥರು ಜೈನ ಧರ್ಮದ 16ನೇ ತೀರ್ಥಂಕರರು. ಪೊನ್ನನು ಇವರ ಜೀವನ ಸಾಧನೆಯನ್ನು ಕಾವ್ಯರೂಪದಲ್ಲಿ ದಾಖಲಿಸಿದ್ದಾನೆ. ಹಾಗಾಗಿ ಶಾಂತಿ ಪುರಾಣ 16ನೇ ತೀರ್ಥಂಕರರ ಕುರಿತಾಗಿ ಇರುವಂತಹ ಪೊನ್ನನ ಕೃತಿಯಾಗಿರುತ್ತೆ. ಇನ್ನು 24ನೆಯ ಪ್ರಶ್ನೆ,
ಚಾಲುಕ್ಯ ವಿಕ್ರಮ ಕಲ್ಪದ ಆರಂಭಕ್ಕೆ ಕಾರಣವಾದ ರಾಜ ಯಾರು ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ 6ನೇ ವಿಕ್ರಮಾದಿತ್ಯ. ಚಾಲುಕ್ಯ ವಿಕ್ರಮ ಶಕೆ ಯಾರಿಂದ ಆರಂಭ ಆಯಿತು ಅಂತ ಅಂದರೆ ಅದು 6ನೇ ವಿಕ್ರಮಾದಿತ್ಯನಿಂದ ಆರಂಭವಾಗಿರುತ್ತೆ. 6ನೇ ವಿಕ್ರಮಾದಿತ್ಯನು ಸಿಂಹಾಸನವನ್ನು ಏರಿದಾಗ ಚಾಲುಕ್ಯ ವಿಕ್ರಮಕಲ್ಪ ಎಂಬ ಹೊಸ ಶಕೆಯನ್ನು ಆರಂಭಿಸಿದನು. ಇದು ಐತಿಹಾಸಿಕವಾಗಿ ಬಹಳ ಮುಖ್ಯ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟು ಕೊನೆಯ ಪ್ರಶ್ನೆ, ರನ್ನ ಕಂದ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಅಂದರೆ ರನ್ನ. ಓಕೆ, ರನ್ನನು ಕೇವಲ ಕಾವ್ಯಗಳನ್ನು ಬರೆಯುವುದಷ್ಟೇ ಅಲ್ಲದೆ ರನ್ನ ಕಂದ ಅನ್ನುವಂತಹ ನಿಘಂಟನ್ನು ರಚಿಸುವ ಮೂಲಕ ಕನ್ನಡ ಶಬ್ದಕೋಶಕ್ಕೂ ಕೊಡುಗೆ ನೀಡಿದ್ದಾರೆ. ಓಕೆ, ಸೊ ಇದಿಷ್ಟು ಇವತ್ತಿನ ಪ್ರಮುಖ 25 ಪ್ರಶ್ನೋತ್ತರಗಳಾಗಿತ್ತು. ಇದು ನಿಮಗೆ HSTR ಮತ್ತು PSTR ಹಾಗೂ GPSTR ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇದು ಖಂಡಿತವಾಗ್ಲೂ ನಿಮಗೆ ಪರೀಕ್ಷೆಗೆ ಸಹಾಯಕವಾಗುತ್ತೆ. ಮುಂದಿನ ಸೆಷನ್ನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಹರಿಹರ ಯುಗ ಅಂತ ಒಂದು ನಮಗೆ ಕಾನ್ಸೆಪ್ಟ್ ಇರುತ್ತೆ. ಸೊ ಅದರ ಕುರಿತಾಗಿ ಯಾವ ರೀತಿ ಪ್ರಶ್ನೋತ್ತರಗಳಾಗುತ್ತೆ ಅನ್ನೋದನ್ನು ಮುಂದಿನ ಸೆಷನ್ನಲ್ಲಿ ತಿಳಿಸ್ತೀನಿ. ಓಕೆ, ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.